ಊಟ ಮಾಡು. ಯಾವ ರೀತಿಯಲ್ಲಿ ನೀವು ನಿಮ್ಮ ಕೈಯಿಂದ ನಿಮ್ಮ ಅಮ್ಮನಿಗೆ ಊಟ ಮಾಡಿಸ್ತಿದ್ದೀರೋ ಅದೇ ಪ್ರಕಾರ ನೀವು ಕೈಲಾಸದಲ್ಲಿದ್ದಾಗ ನನಗೂ ನಿಮ್ಮ ಕೈಯಾರೆ ಊಟ ಮಾಡಿಸ್ದೆ. ಯಾವತ್ತೂ ಏನೂ ತಿಂತಾ ಇರಲಿಲ್ಲ ಮಹಾದೇವ. ನಾನಿಲ್ಲಿ ಕ್ಷಣ ಕ್ಷಣಕ್ಕೂ ನಿಮ್ಮ ನೆನಪಲ್ಲೇ ಬದುಕ್ತಾ ಇದ್ದೀನಿ. ಆದ್ರೆ ನಿಮಗೆ ನನ್ನ ನೆನಪೇ ಆಗ್ತಿಲ್ವಾ? ಒಂದು ಕ್ಷಣಕ್ಕೂ ಆಗೋದಿಲ್ವಾ? ಅನ್ನಪೂರ್ಣೆಯ ರೂಪದಲ್ಲಿ ನಾನು ಅನ್ನಕ್ಕೆ ಅಗೌರವ ಮಾಡೋದಿಲ್ಲ. ಆದರೆ ನಿಮ್ಮನ್ನ ಸಾಕ್ಷಿಯಾಗಿಟ್ಕೊಂಡು ನಾನು ಈ ಸಂಕಲ್ಪ ಮಾಡ್ತಿದ್ದೀನಿ. ನಾನು ಇವತ್ತಿನ ನಂತರ ಮಹಾದೇವ ಯಾವಾಗ ನನಗೆ ಊಟ ಮಾಡಿಸ್ತಾರೋ ಅಲ್ಲಿವರೆಗೂ ನಾನು ಅನ್ನ ನೀರು ಏನನ್ನು ಸೇವಿಸೋದಿಲ್ಲ ಅಂತ ಸಂಕಲ್ಪ ಮಾಡ್ತೀನಿ. ದೇವಾ, ನಾರಾಯಣ, ಇವತ್ತು ನೀವಿಬ್ರು ಅಪ್ಪನ ಜೊತೆ ಗುರುಕುಲಕ್ಕೆ ಹೋಗ್ಬೇಕು. ಸರಿ ಅಮ್ಮ. ಇದು ನಿಮ್ಮಿಬ್ಬರ ಊಟ. ಮಧ್ಯಾಹ್ನದ ಹೊತ್ತಿಗೆ ತಿನ್ನಿ. ಆಶೀರ್ವಾದ ಮಾಡಿ ಅಮ್ಮ. ನಂಗೂ ಮಾಡಿ ಅಮ್ಮ. ನೀವಿಬ್ರು ನಿಮ್ಮ ಶಿಕ್ಷಣದಲ್ಲಿ ಸಫಲರಾಗಿ. ಇನ್ನು ಶಿವನಿಗೆ ನಿಮ್ಮ ಕತೆ ಕೇಳೋದಿಕ್ಕೆ ಸಮಯ ಸಿಗೋದಿಲ್ಲ ದೇವಿ ಪಾರ್ವತಿ. ಇವತ್ತು ನೀವು ಪರೀಕ್ಷೆ ಎದುರಿಸಬೇಕಾಗತ್ತೆ ಮಹಾದೇವ. ಹೇಗೆ ನೀವು ದೂರ ಇದ್ರೂ ಕೂಡ ನಿಮ್ಮ ಅಮ್ಮನ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾ ಇರ್ತೀರೋ ಅದೇ ಥರನೇ ನನ್ನ ಮನೋಭಾವನೆಯನ್ನು ಕೂಡ ತಿಳ್ಕೋಬೇಕು. ನೀವು ನನ್ನ ಕಥೆಯನ್ನು ಕೇಳಬೇಕಾಗತ್ತೆ. ಇನ್ನು ಎಷ್ಟು ದಿನ ಅಂತ ನಾವು ಜೀತ ಮಾಡಿಕೊಂಡು ನಮ್ಮದೇ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ಬೇಕು? ನಾವು ದಣಿಗಳಿಂದ ಸೇವಕರಾಗಿದ್ದು ಹೇಗೆ? ಹೇಳಿ ಅಪ್ಪ, ಹೇಗಾಯ್ತಿದು? ಬಡತನ ಅನ್ನೋದೇ ದೊಡ್ಡ ಶಾಪ ಮಗಳೇ. ಅಂದ್ರೆ ನಮ್ಗೆ ಈ ಕೆಟ್ಟ ಜೀತದ ಜೀವನದಿಂದ ಮುಕ್ತಿ ಸಿಗಲ್ವಪ್ಪ? ನಮಗೆ ಮುಕ್ತಿನ ಶಿವನೇ ಕೊಡ್ಬೇಕಮ್ಮ. ನಾನು ಕೇಳಿದ್ದೆ, ಈ ಕ್ಷೇತ್ರದಲ್ಲಿ ಭಗವಂತ ಮಹಾದೇವ ಮಾತೆ ಅನುಸೂಯ ಮನೆಯಲ್ಲಿ ಜನ್ಮ ತಾಳಿದಾರಂತೆ. ಈಗ ನಮ್ಮ ದುಃಖನ ಅವರೇ ಕಡಿಮೆ ಮಾಡಬೇಕು ಮಗಳೇ.
ಪ್ರಭು, ಭಕ್ತನ ಮೊರೆ ಕೇಳಿ ನೀವೇ ಸ್ವಯಂ ಬಂದ್ಬಿಟ್ರ ಪ್ರಭು. ನಿಮ್ಮ ದರ್ಶನ ಮಾಡಿ ನಾನು ಧನ್ಯ ಆಗೋದೆ ಭಗವಂತ. ನೀವು ಕೃಷಿಕರು, ನೀವು ನಮಗೆ ನಮಸ್ಕಾರ ಮಾಡಬಾರ್ದು. ನಾವು ನಿಮ್ಮ ಹತ್ರ ಕೃಷಿ ಕೆಲಸ ಕಲಿಯೋದಿಕ್ ಬಂದಿದ್ದೀವಿ. ನೀವು ನಮ್ಮಿಬ್ರಿಗೂ ಗುರು ಆಗ್ತೀರಾ? ಪ್ರಭು, ನೀವಿದೇನ್ ಹೇಳ್ತಾ ಇದ್ದೀರಾ ಪ್ರಭು? ಇಲ್ಲ ಇಲ್ಲ ಇಲ್ಲ, ಇವನು ಸೇವಕ, ಈ ಗದ್ದೆ ಮಾಲೀಕ ನಾನು. ಹೇಳು, ಏನ್ ಕೆಲ್ಸ ಇದೆ? ಯಾಕೆ ಬಂದಿದ್ಯಾ ನೀನು? ತಾನಾಗಿನ ಏನಾದ್ರೂ ಬೇಕಿದ್ರೆ ವಾಪಸ್ ಹೋಗು. ಯಾಕಂದ್ರೆ ನನಗೆ ಈಶ್ವರನ ಮೇಲೆ ನಂಬಿಕೆನೇ ಇಲ್ಲ. ನಾಸ್ತಿಕ ನಾನು. ನಾವು ಇಲ್ಲಿಗೆ ನಿಮ್ಮಿಂದ ಕೃಷಿ ಕೆಲಸ ಕಲಿಯೋಕೆ ಬಂದಿದ್ದೀವಿ. ಒಂಥರ ಒಳ್ಳೇದೇ ಆಯ್ತು. ದುಡ್ಡೇ ಕೊಡದೆ ಕೆಲಸ ಮಾಡೋದಕ್ಕೆ ಇಬ್ರು ಕೆಲಸದವರು ಸಿಕ್ಕಂಗಾಯ್ತು. ಚೆನ್ನಾಗಿ ದುಡಿಸ್ಕೋತೀನಿ ಇವ್ರನ್ನ. ನೀವು ಉತ್ತರ ಕೊಡ್ಲೇ ಇಲ್ಲ. ನೀವು ನಮಗೆ ಕೃಷಿ ಕೆಲಸ ಕಲಿಯೋಕೆ ಅವಕಾಶ ಕೊಡ್ತೀರಾ? ಹಾ, ನಾನ್ ಕಲಿಸ್ತೀನಿ ಕೃಷಿ ಕೆಲಸನ. ಆದ್ರೆ ಈ ಕೆಲಸಕ್ಕೆ ನೀವು ಬಹಳ ಪರಿಶ್ರಮ ಹಾಕ್ಬೇಕಾಗತ್ತೆ. ನೀವು ಕೆಲಸನ ಚೆನ್ನಾಗಿ ಮಾಡ್ತೀರಾ? ಕೆಲಸಕ್ಕೆಲ್ಲ ಹೆದರಲ್ಲ ನಾವು. ಕೃಷಿ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಅಥವಾ ಸುಮ್ಮನೆ ಕೆಲಸ ಕೇಳ್ಕೊಂಡು ಬಂದ್ರಾ? ನನ್ನ ಅಮ್ಮ ಏನು ಹೇಳ್ತಾರೆ ಅಂದರೆ, ಈ ಕೃಷಿ ಕೆಲಸದಲ್ಲಿ ಪಶು ಮತ್ತು ಪಕ್ಷಿಗಳಿಂದ ಗದ್ದೆಗಳನ್ನು ರಕ್ಷಿಸಬೇಕಾಗತ್ತೆ. ಎಚ್ಚರ ಇಟ್ಕೊಂಡು ನೋಡ್ತಾ ಇರಬೇಕಾಗತ್ತೆ. ಫಸಲು ಹಾಳಾಗಬಾರ್ದಲ್ವಾ? ಸರಿ ಸರಿ, ನೀವಿಬ್ರು ಹೋಗಿ ಆ ಗದ್ದೆನ ಎಚ್ಚರದಿಂದ ಕಾಯಿರಿ. ಹೋಗಿ. ಸರಿ ಹೋಗಿ. ಇದೇನಿದು? ಸ್ವತಃ ಪ್ರಭುನೇ ಕೆಲಸ ಮಾಡೋ ಹಾಗಾಯ್ತಲ್ಲ. ಅಂದ್ರೆ ನಾವು ಜೀತದ ಜೀವನದಿಂದ ಮುಕ್ತಿ ಪಡೆಯೋದು ಕಷ್ಟ ಅನ್ಸುತ್ತೆ. ಗೆಳೆಯ, ನಾವು ಕೃಷಿ ಕೆಲಸ ಕಲಿಯೋದಕ್ಕೆ ಪ್ರಾರಂಭ ಮಾಡಿಬಿಟ್ವಿ. ಇದು ವಾಸ್ತವದ ಕೃಷಿ ಕೆಲಸ ಅಲ್ವಲ್ಲ ಮೂರ್ಖ. ನಾವು ಬೀಜ ಬಿತ್ತನೆ ಮಾಡೋದಿಕ್ಕೆ ಉಳುಮೆಯಿಂದ ಶುರು ಮಾಡಿ ಫಸಲು ಕತ್ತರಿಸೋ ಕೆಲಸದವರೆಗೂ ಕಲಿಯೋಣ. ಅವಾಗ ಅದು ನಿಜವಾದ ಕೃಷಿ ಕೆಲಸದ ಜ್ಞಾನ ಆಗುತ್ತೆ. ಈಗ ನಾವು ಪೈರ್ ನೋಡ್ಕೋತಾ ಇರೋದು ಅಷ್ಟೇ. ಇದನ್ನ ನಾವು ನಿಷ್ಠೆಯಿಂದ ಮಾಡಬೇಕು. ನೀನು ಆ ಕಡೆ ಗಮನ ಕೊಡು, ನಾನು ಈ ಕಡೆ ಗಮನ ಕೊಡ್ತೀನಿ. ಸರಿ ಗೆಳೆಯ.
ಹೇ ಪಕ್ಷಿಗಳೇ, ನಿಂತ್ಕೊಳ್ಳಿ. ನಾನು ಗದ್ದೆ ಕಾಯ್ತಾ ಇದ್ದೀನಿ. ನೀವ್ಯಾರು ಗದ್ದೆಗೆ ಹೋಗ್ಬೇಡಿ. ಆದ್ರೆ ಪ್ರಭು, ಫಸಲೇ ನಮ್ಗೆ ಆಹಾರ. ಗದ್ದೆಗೆ ಹೋಗಿಲ್ಲ ಅಂದ್ರೆ ನಾವ್ ಏನ್ ತಿನ್ನೋದು? ಇವತ್ತು ನೀವು ನಮ್ಮ ಊಟನೇ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಿ. ಪಕ್ಷಿಗಳು ತಿನ್ನೋದನ್ನ ನೋಡ್ತಾ ಇದ್ರೆ ನನಗೆ ತೃಪ್ತಿ ಅನುಭೂತಿ ಆಗ್ತಿದೆ. ಮೂರ್ಖ, ನೀನು ನಿನ್ನ ಊಟನ ಇವರಿಗೆ ಕೊಟ್ಬಿಡು. ನನ್ನ ಊಟ ಇವ್ರಿಗೆ ಕೊಟ್ಬಿಟ್ರೆ ನಾನೇನ್ ತಿನ್ನೋದು? ಕೊಡೋದಿಲ್ವಾ? ಸರಿ, ಕೊಡ್ಬೇಡ. ನಾನು ಒತ್ತಾಯ ಮಾಡಲ್ಲ ಮೂರ್ಖ. ಹಾಗಲ್ಲ ಗೆಳೆಯ, ನಿನಗೆ ನನ್ನ ಮೇಲೆ ಪೂರ್ತಿ ಅಧಿಕಾರ ಇದೆ. ನಂಗೆ ಊಟ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಿನ್ಗಿಂತ ಮುಖ್ಯ ಅಲ್ಲ ಗೆಳೆಯ. ಸತ್ಯ ಗೆಳೆಯ, ಇವುಗಳು ತಿನ್ನೋದನ್ನ ನೋಡ್ತಿದ್ರೆ ನಂಗೆ ತೃಪ್ತಿ ಅನುಭವ ಆಗ್ತಿದೆ ಗೆಳೆಯ. ಮೂರ್ಖ, ಗದ್ದೆ ಕಡೆಗೆ ಗಮನ ಕೊಡ್ಬೇಡ. ನಿನಗೆ ತುಂಬಾ ಇಷ್ಟ ಆಗಿರೋ ಕೆಲಸ ಧ್ಯಾನದ ಕಡೆ ಗಮನ ಕೊಡು. ಯಾಕಂದ್ರೆ ಹಕ್ಕಿಗಳು ಊಟ ಮಾಡಿ ಹೋಗಾಯ್ತು, ಅವುಗಳು ಈಗ ಬರೋದಿಲ್ಲ. ಗೆಳೆಯ ಶಿವ, ನೀವು ನನ್ನ ಧ್ವನಿಯನ್ನ ಕೇಳಿಸ್ಕೊಳ್ತಿದ್ದೀರಾ? ಗೆಳೆಯ, ನಾನು ನಿಮಗೆ ಕತೆ ಮುಂದುವರಿಸಬೇಕು ಅಂತಿದ್ದೀನಿ. ಏನಾಯ್ತು ಗೆಳೆಯ? ಇಷ್ಟು ಬೇಗ ಧ್ಯಾನದಿಂದ ಆಚೆ ಯಾಕೆ ಬಂದೆ? ನನಗೆ ಧ್ಯಾನದಲ್ಲಿ ನಮ್ಮ ನೆರೆಮನೆ ಗೆಳತಿ ಧ್ವನಿ ಕೇಳಿಸ್ತಾ ಇತ್ತು. ಏನು? ಹೌದು ಮೂರ್ಖ, ಅವರು ಕಥೆನ ಮುಂದುವರಿಸ್ಬೇಕು ಅಂತ ಹೇಳ್ತಾ ಇದ್ರು. ಮೂರ್ಖ,
ನಿಜವಾಗ್ಲೂ ನೀನು ವಿಚಿತ್ರವಾಗಿ ಆಡ್ತಾ ಇದೆಯಾ ಗೆಳೆಯ? ವಿಚಿತ್ರ ನಾನಲ್ಲ. ವಿಚಿತ್ರವಾಗಿರೋದು ಧ್ಯಾನದ ಶಕ್ತಿ. ಅದನ್ನ ಅತೀಂದ್ರಿಯ ಶಕ್ತಿ ಅಂತ ಕರೀತಾರೆ. ಇದನ್ನ ಸಾಧನೆ ಮಾಡಿದ್ರೆ ನಾವು ಯಾರ ಜೊತೆಗೆ ಬೇಕಾದ್ರೂ ಮನಸ್ಸಿನ ಮುಖಾಂತರ ನಾವು ಮಾತಾಡ್ಕೋಬಹುದು ಮೂರ್ಖ. ಅವರಿಗೆ ಸಂದೇಶನೂ ಕಳಿಸ್ಬಹುದು ಮತ್ತೆ ಬೇರೆಯವರ ಸಂದೇಶನೂ ಕೇಳಿಸ್ಕೋಬಹುದು. ಹಾಗಿದ್ರೆ ಗೆಳೆಯ, ನೆರೆಮನೆ ಗೆಳತಿ ಹತ್ರ ಮಾನಸಿಕವಾಗಿ ಮಾತಾಡು. ಕಥೆ ಮುಂದೇನಾಯ್ತು ಅಂತ ತಿಳ್ಕೊ. ನೀನೊಬ್ನೇ ಕತೆ ಕೇಳ್ಬೇಡ ಗೆಳೆಯ, ನಂಗೂ ಕೂಡ ಹೇಳು. ಖಂಡಿತ ಮೂರ್ಖ. ಗೆಳತಿ ಗೆಳತಿ ಗೆಳೆಯ ಶಿವ, ನೀವು ನನ್ನ ಮಾತನ್ನು ಕೇಳಿಸ್ಕೊತಿದ್ದೀರಾ? ಹಾ, ನಿಮ್ಮ ಮಾತು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಈಗ ನೀವೆಲ್ಲಿದ್ದೀರಾ ಗೆಳೆಯ? ಅಮ್ಮನ ಆಜ್ಞೆ ಪ್ರಕಾರ ಶಿಕ್ಷಣ ಕಲಿಯೋಕೆ ಎಲ್ಲೋ ದೂರ ಬಂದಿದ್ದೀನಿ ನಾನು. ಅದಕ್ಕೆ ಮುಂದಿನ ಕತೆ ಕೇಳೋದಿಕ್ಕೆ ನಿಮ್ಮ ಮನೆಗೆ ಬರೋದಕ್ಕಾಗೋದಿಲ್ಲ. ಆದರೆ ನೀವು ಈಗ ನನಗೆ ಮುಂದಿನ ಕತೆ ಹೇಳ್ಬೋದು ಗೆಳತಿ. ನನ್ನ ಮನಸ್ಸಿನ ಯೋಚನೆ ಜೊತೆಗೆ ಸೇರಿ ನೀವು ನನ್ನ ಭಕ್ತಿ ಮತ್ತೆ ನನ್ನ ಸಮರ್ಪಣೆಗೆ ಗೌರವ ಕೊಟ್ಟಿದ್ದೀರಾ. ನಾನು ನಿಮಗೆ ಋಣಿಯಾಗಿದ್ದೀನಿ ಶಿವ. ಈಗ ನಾನು ನಿಮಗೆ ಮುಂದಿನ ಕತೆ ಹೇಳ್ತೀನಿ. ಸರಿ ಗೆಳತಿ, ಶುರು ಮಾಡಿ. ಸತಿ ತನ್ನ ಪಿತಾಶ್ರೀ ದಕ್ಷನ ಮನೆಯಲ್ಲಿ ಯಜ್ಞಕ್ಕೆ ಹೋಗಿ ಮುಟ್ಟಿದ್ಲು. ಆದರೆ ದ್ವಾರಪಾಲಕರು ಅವಳನ್ನ ಮುಖ್ಯ ದ್ವಾರದಲ್ಲೇ ನಿಲ್ಲಿಸಿದ್ರು. ಕಥೆಯಲ್ಲಿ ಮುಂದೇನಾಯ್ತೀಗ? ಗೆಳತಿ ಏನು ಹೇಳಿದ್ರು ಅಂದರೆ, ನಂದಿ ಮತ್ತು ಸತಿ ಇಬ್ಬರನ್ನು ದ್ವಾರಪಾಲಕರು ಮುಖ್ಯ ದ್ವಾರದಲ್ಲಿ ನಿಲ್ಲಿಸಿದ್ರು. ಆಶ್ಚರ್ಯ. ಮದುವೆಯಾಗಿ ಹೋದ್ಮೇಲೆ ಇಲ್ಲಿರೋ ಜನ ನನ್ನನ್ನು ಗುರ್ತಿಸ್ತಾನೆ ಇಲ್ವಲ್ಲ. ನಾನು ಸತಿ, ಪ್ರಜಾಪತಿ ದಕ್ಷನ ಮಗಳು ಸತಿ. ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ದೇವಿ ಸತಿ. ಮತ್ಯಾಕೆ ಹೀಗೆ ನಿಂತಿದ್ದೀರಾ? ಆದೇಶದ ಕಾರಣ. ನನ್ನ ಪಿತಾಶ್ರೀ ಇಂಥ ಆದೇಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ದಾರಿ ಬಿಡಿ. ನಂದಿಗೆ ದ್ವಾರಪಾಲಕರು ಹಾಗೆ ಮಾಡಿದ್ದು ಬಹಳ ಸಿಟ್ಟು ತರಿಸ್ತಾ ಇತ್ತು. ಆದರೆ ಸತ್ಯ ಕಾರಣಕ್ಕೆ ಅವನು ತನ್ನ ಕೋಪವನ್ನ ನಿಯಂತ್ರಣ ಮಾಡ್ಕೋತಿದ್ದ. ಹರ ಹರ ಮಹಾದೇವ! ಬೇಡ ನಂದಿ, ಬೇಡ ನಂದಿ. ನನ್ನ ತವರು ಮನೆಯವ್ರ ಹತ್ರ ಈ ರೀತಿ ನಡ್ಕೊಳ್ಳೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಮಾತೆ, ಈ ಸೈನಿಕರು ನಿಮ್ಮ... ಸಾಕು, ಇದನ್ನಿಲ್ಲಿಗೆ ನಿಲ್ಸು. ಇದು ನನ್ನ ಆದೇಶ. ನಾನು ಮಾತಾಡ್ತಿದ್ದೀನಿ. ನೀವು ಹೋಗಿ ಪಿತಾಶ್ರೀ ಹತ್ರ ಹೇಳಿ ಅವ್ರ ಮಗಳು ಸತಿ ಮುಖ್ಯ ದ್ವಾರದಲ್ಲಿ ಬಂದು ನಿಂತಿದ್ದಾಳೆ ಅಂತ. ಆಮೇಲೆ ನೋಡಿ, ಅವರೇ ಸ್ವಯಂ ಓಡ್ಕೊಂಡು ಇಲ್ಲಿಗೆ ಬರ್ತಾರೆ. ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಹೋಗಿ ನನ್ನ ಸಂದೇಶ ಅವ್ರಿಗೆ ಕೊಡಿ. ನಿನ್ನ ಸಂದೇಶದಿಂದ ಯಾವ ಪರಿಣಾಮನೂ ಆಗೋದಿಲ್ಲ ಮಗಳೇ. ಪ್ರಜಾಪತಿ ದಕ್ಷರ ನಿರ್ಣಯ ಬದಲಾಗೋದಿಲ್ಲ.